ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನೆಲ್ನ 7ನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಇಂದು ನಾವು 7 ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಷನ್ನ ಕೊನೆಯ ಹಂತವನ್ನು ತಲುಪಿದ್ದೇವೆ. ಇಲ್ಲಿ ಯಾವುದೇ ಪ್ರಯತ್ನಗಳನ್ನು ನಾವು ಮಾಡ್ತಾ ಇಲ್ಲ. ಎಫರ್ಟ್ಲೆಸ್ ಆಗಿ ಮೈಂಡ್ಫುಲ್ ಆಗಿದ್ದೀವಿ. ಎಫರ್ಟ್ಲೆಸ್ ಆಗಿ ನಾವು ನ್ಯಾಚುರಲ್ ಆಗಿ ನಮ್ಮ ಹವ್ಯಾಸಗಳನ್ನು ಪಾಲನೆ ಮಾಡ್ತಾ ಇದ್ದೀವಿ. ಇನ್ಸ್ಪೈಟ್ ಆಫ್ ಮೆನಿ ಸಿಚುವೇಶನ್ಸ್, ಮೆನಿ ಸರ್ಕಮ್ಸ್ಟೆನ್ಸಸ್, ನಾವು ನಮ್ಮ ತಾಳ್ಮೆಯನ್ನು ಹಾಳು ಮಾಡ್ಕೊಳ್ತಾ ಇಲ್ಲ. ಹೊರಗಡೆಯ ವಿಚಾರಧಾರೆಗಳು ನಮ್ಮ ಮನಸ್ಸನ್ನು ಕದಲೋದಕ್ಕೆ ನಾವು ಬಿಡ್ತಾ ಇಲ್ಲ. ಈ ಎಲ್ಲ ವಿಚಾರಗಳಿಗಾಗಿ ನಿಮಗೆ ಅಭಿನಂದನೆಗಳು. ನಾವು ಎಫರ್ಟ್ಲೆಸ್ ಆಗಿ ಅಂದ್ಕೊಂಡಿರುವಂತಹ ವಿಚಾರವನ್ನು ಪಾಲನೆ ಮಾಡ್ತಾ ನಾವು ಏನು ನಮ್ಮಲ್ಲಿ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಅಂದ್ಕೊಂಡಿದ್ವೋ ಅದೇ ಈಗ ನಾವು ಮಾಡಿದ್ದೀವಿ. ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಟ್ರಾನ್ಸ್ಫಾರ್ಮನ್ನು ನ್ಯಾಚುರಲ್ ವೇಯಲ್ಲೇ ನರಿಷ್ ಮಾಡಿದ್ರೆ ಸಾಕು. ಅಂದರೆ ನೀವು ಯಾವ ಹೊಸ ಪ್ಯಾಟರ್ನನ್ನು ರೂಢಿ ಮಾಡಿಕೊಂಡಿದ್ದೀರೋ ನೀವು ಅದನ್ನೇ ಜೀವಿಸಿದ್ರೆ ಸಾಕು. ಈಗ ನೀವು ನ್ಯಾಚುರಲ್ ಆಗಿಯೇ ನಿಮ್ಮ ಹೊಸ ಕೆಲಸಗಳನ್ನು ಅಲೈನ್ ಮಾಡ್ಕೊಂಡಿದ್ದೀರ. ಇಲ್ಲಿ ಎಫರ್ಟ್ಸ್ ಇಲ್ದಲೇ ನೀವು ಅವೇರ್ ಆಗಿದ್ದೀರ. ಬೇರೆಯವರೊಟ್ಟಿಗೆ ಮಾತಾಡಬೇಕಾದ್ರೆ, ಮೈಂಡ್ಫುಲ್ ಈಟಿಂಗ್ ಮಾಡಬೇಕಾದ್ರೆ ಯು ಆರ್ ಅವೇರ್ ಆಫ್ ಯುವರ್ ಸೆಲ್ಫ್. ನೀವು ಏನನ್ನ ಮಾಡ್ತಾ ಇದ್ದೀರಾ, ಏನನ್ನ ಮಾಡಬಾರ್ದು ಅಂತ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಈಗ ನಿಮಗೆ ಅನಿಸ್ಬೋದು, ಅಲ್ಲ ಈ 7 ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಷನ್ನ 7 ದಿನದಲ್ಲಿ ಮುಗಿಸ್ಬಿಟ್ರಲ್ಲ, ಗೊತ್ತಾಗಿರೋ ಚೂರು ಪಾರು ವಿಚಾರಗಳನ್ನು ಅಲ್ಪ ಸ್ವಲ್ಪ ಇಂಪ್ಲಿಮೆಂಟೇಷನ್ ಅಂತ ಮಾಡಿಬಿಟ್ವಿ, ಇವಾಗ ಮುಂದೆ. ಡಿಯರ್ ಫ್ರೆಂಡ್ಸ್, ಇದು ಕೇವಲ ಫೌಂಡೇಶನ್ ಅಷ್ಟೇ. ಇದನ್ನ ಬೇಸಿಸ್ ಆಗಿ ಇಟ್ಕೊಂಡು ಮುಂದಿನ 2 ವಾರಗಳ ಕಾಲ ನಾವು ನಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೀವು ಸೆಲೆಬ್ರೇಟ್ ಮಾಡಿ. ಯಾಕಂದ್ರೆ ವಿಷಯ ಸಣ್ಣದಾಗಿದ್ರೂ ಕೂಡ ನೀವು ಪರಿವರ್ತನೆಗೊಂಡಿದ್ದೀರಿ. ಯು ಹ್ಯಾವ್ ಬಿಕಮ್ ಅ ನ್ಯೂ ವರ್ಷನ್ ಆಫ್ ಯುವರ್ ಸೆಲ್ಫ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಸ್ನೇಹಿತರೆ, ನಾವು ಈಗ ಅರಿತು ಕಲಿತ ಪಾಠವನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನಾಳೆಯಿಂದ ನೋಡ್ತಾ ಹೋಗೋಣ. ನಾಳೆ ಮತ್ತೆ ಸರಿಯಾಗಿ 10 ಗಂಟೆಗೆ ನಿಮ್ಮ ಮಧುರ ಮಾರ್ಗ ತಂಡ ನಾವು ಕಾಯ್ತಾ ಇರ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.